ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಜೆ ಪಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಯಥಾ ಪ್ರಕಾರ ಬೆಳಿಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ತೋಟಕ್ಕೆ ಅಂತೇಳಿ ಹೊರಟೆ. ತೋಟದಲ್ಲಿ ಇವತ್ತೂ ಕೆಲಸ ಇತ್ತು. ನಿನ್ನೆ ಒಂದು 8 ಗಾಡಿಯಷ್ಟು ಏನು ನುಗ್ಗೆ ಮರಗಳನ್ನೆಲ್ಲ ಹೊರಗಡೆ ಸಾಗಿಸಿದ್ವಿ. ಎಲ್ಲ ನಮ್ಮ ತೋಟದಿಂದ ಹೊರಗಡೆ ಹಾಕಿದ್ವಿ. ಇವತ್ತು ಇನ್ನೂ ಸಕ್ಸೆಗಳು ತುಂಬಾ ಇತ್ತು. ಹಂಗಾಗಿ ಅವುಗಳ್ನ ಇವತ್ತೆಲ್ಲ ಹೊರಗಡೆ ಹಾಕೋಣ ಅಂತೇಳಿ ಇವತ್ತು ಎತ್ತಿನ ಗಾಡಿನ ಕರೆಸ್ಕೊಂಡಿದ್ದೆ. ಎತ್ತಿನ ಗಾಡಿಯನ್ನು ತೊಗೊಂಡು ನಮ್ಮ ರಘು ಬಂದಿದ್ದರು. ಎತ್ತಿನ ಗಾಡಿ ಇಸ್ಕೊಂಡು ನಾನು ಇವತ್ತು ಮರಗಳನ್ನೆಲ್ಲ ಹೊರಗಡೆ ಹಾಕೋಣ ಅಂತೇಳಿ ನಾನು ಎತ್ತಿನ ಗಾಡಿ ಹೊಡೆದೆ. ಬಟ್ ಆ ಫೀಲ್ ಮಾತ್ರ ಎಷ್ಟು ಖುಷಿ ಕೊಡ್ತು ಅಂದರೆ, ಕೆಲಸ ಮಾಡೋಂಥದ್ದು ಒಂದು ಕಡೆ ಆದರೆ ಈ ಥರ ಎತ್ತಿನ ಗಾಡಿ ಹೊಡೆಯೋಂಥದ್ದು ಭಾಳನೇ ಖುಷಿ. ಎಷ್ಟೇ ಕೆಲಸ ಇದ್ರೂ ಈ ಥರ ಜಾನುವಾರುಗಳ ಜೊತೆ ಈ ಥರ ಜೀವನ ಮಾಡೋಂಥದ್ದು ಇದೆಯಲ್ಲ ಭಾಳನೇ ಖುಷಿ ಕೊಡುತ್ತೆ. ತುಂಬ ಅಂದರೆ ತುಂಬಾ ಖುಷಿ. ಅದ್ರ ಮಧ್ಯದಲ್ಲಿ ನವಿಲುಗಳು ಬೇರೆ ಬರ್ತಾಯಿತ್ತು. ಅವುಗಳ್ನ ನೋಡಿಕೊಂಡು ಕೆಲಸ ಮಾಡೋಂಥದ್ದು ಭಾಳನೇ ಖುಷಿ. ಅದಕ್ಕೆ ಏನಕ್ಕೆ ತೋಟ ಭಾಳ ಇಷ್ಟಪಡ್ತೀವಿ ಅಂತ ಅಂದರೆ, ಈ ಥರ ನೇಚರ್ ಸಿಗುತ್ತೆ. ಬಟ್ ಇದು ಬೇರೆ ಎಲ್ಲೂ ಸಿಗಲ್ಲ. ಹಂಗಾಗಿ ತೋಟನ ತುಂಬಾ ಇಷ್ಟಪಡ್ತೀವಿ. ಈ ಥರ ಎಲ್ಲ ನೋಡುವಾಗ ನಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಅದಕ್ಕೆ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ತೋಟ ಅಂತೇಳಿ ತುಂಬಾ ಇಷ್ಟಪಡ್ತಾರೆ. ಕೆಲವರು ಫಾರ್ಮ್ ಹೌಸ್ ಅಂತೇಳಿ ಮಾಡ್ಕೊಳ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಈ ಥರ ಇತ್ತು ನಮ್ಮದು ತೋಟ. ಎಲ್ಲ ಗಳಗಳೆಲ್ಲ ಒಳಗಡೆ ಇದ್ದಾಗ ಇವುಗಳನ್ನೆಲ್ಲ ಕಂಪ್ಲೀಟಾಗಿ ಎತ್ತಿನ ಗಾಡಿಯಲ್ಲೆಲ್ಲ ಹೊರಗಡೆ ಹಾಕಿದಾಗ ಈ ರೀತಿ ಕಾಣ್ತಾ ಇತ್ತು ನಮ್ಮ ತೋಟ. ತುಂಬಾ ಖುಷಿ ಆಯಿತು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಈ ಬುಡಗಳು ಬೇರೆ ಇತ್ತು, ಇವುಗಳನ್ನ ಇನ್ನೂ ಎಬ್ಬತ್ತು ಬೇರೆ ಬಾಕಿ ಇದೆ. ಅದಿನ್ನೂ ನಾಳೆ ಮಾಡಲಿಕ್ಕಿದೆ. ನೋಡೋಣ. ಇವತ್ತು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಆಗಲೇ ಮಧ್ಯಾಹ್ನ 3:30 4 ಗಂಟೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.